ಬೆಂಗಳೂರಿನ ಕೆಆರ್ಪುರ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದಾನೆ ತ್ರಿವಳಿ ಹತ್ಯೆ ಆರೋಪಿ ಕೆನತ್. ಬ್ರೈನ್ ಮ್ಯಾಪಿಂಗ್ ಮಾಡೋಕೆ ಮುನ್ನವೇ ಆತ ತಪ್ಪೊಪ್ಪಿಕೊಂಡಿದ್ದಾನೆ, ಕನ್ಫೆಷನ್ ಕೊಡೋಕೆ ಮುಂದಾಗಿದ್ದಾನೆ. ಮೂವರನ್ನ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿದ್ದಾನೆ ಕೆನತ್. ಯಾರ ಪಾತ್ರನೂ ಇಲ್ಲ ಅಂತ ಕೂಡ ಹೇಳಿದ್ದಾನೆ. ಆಕ್ಚುಲಿ ಕೊಲೆ ನಡೆದ ನಂತರದಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡುವ ಮೂಲಕ ಆತನಿಂದ ಸತ್ಯವನ್ನ ಬಾಯಿ ಬಿಡಿಸುವ ಪ್ರಯತ್ನವನ್ನ ಪೊಲೀಸರು ಮಾಡಲಿಕ್ಕೆ ಮುಂದಾಗಿತ್ತು. ಆದರೆ ಈಗ ಅವನೇ ತಪ್ಪೊಪ್ಪಿಕೊಂಡಿದ್ದಾನೆ. ಶ್ವೇತಾಳದ್ದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದ್ದಾನೆ ಕೆನತ್. ಕೋರ್ಟ್ ಅನುಮತಿ ಪಡೆದದ್ದು 2 ದಿನದಲ್ಲಿ ಬ್ರೈನ್ ಮ್ಯಾಪಿಂಗ್ ಆಗಬೇಕಾಗಿತ್ತು. ಬ್ರೈನ್ ಮ್ಯಾಪಿಂಗ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವ ಈ ಸಂದರ್ಭದಲ್ಲಿಯೇ ಆತ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. FSLನಿಂದ ಅನುಮತಿ ಸಿಗ್ತಾ ಇದ್ದಂತೆ ಕೆನತ್ಗೆ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಪೊಲೀಸರು ಸಿದ್ಧರಾಗಿದ್ದರು. ಈ ನಡುವೆ ಜೈಲಲ್ಲಿರುವ ಶ್ವೇತಾಳಿಂದ ವಿಚಿತ್ರವಾಗಿ ವರ್ತನೆ ಮಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಆಕೆ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿದ್ದಾಳೆ, ವಿಚಿತ್ರವಾಗಿ ಕೂಗಾಡ್ತಾ ಇದ್ದಾಳೆ. ಸದ್ಯ ಜೈಲಿನ ವೈದ್ಯರಿಂದ ಶ್ವೇತಾಳಿಗೆ ಕೌನ್ಸಿಲಿಂಗ್ ಶುರುವಾಗಿದೆ. ಒಂದು ಕಡೆ ಶ್ವೇತಾ ನಾನು ತಪ್ಪಿತಸ್ಥೆ ಅಲ್ಲ ಅಂತ ಹೇಳ್ತಾ ಇದ್ದಾಳೆ, ಮತ್ತೊಂದು ಕಡೆ ಕೆನತ್ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ತ್ರಿವಳಿ ಕೊಲೆ ಪ್ರಕರಣದಲ್ಲಿ ಆತ ತನ್ನದೇ ತಪ್ಪು ಅಂತ ಒಪ್ಪಿಕೊಂಡಿದ್ದಾನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಆರಂಭದಲ್ಲಿ, ಆದರೆ ಇದೀಗ ಒಂದು ಸ್ಪಷ್ಟ ರೂಪ ಸಿಗುವಂತೆ ಕಾಣಿಸ್ತಾ ಇದೆ. ಈತ ತಪ್ಪೊಪ್ಪಿಕೊಳ್ಳುವಂಥ ಸನ್ನಿವೇಶ ಯಾಕೆ ಸೃಷ್ಟಿಯಾಯಿತು? ದಶರಥೇನು ಕೆಆರ್ಪುರಂ ತ್ರಿವಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆರಂಭದಲ್ಲಿ ಹತ್ಯೆಯನ್ನ ಕೆನತ್ ಮಾಡಲಿಲ್ಲ, ನಾನ್ ಮಾತ್ರ ಮಾಡಿದ್ದೆ ಅಂತ ಹೇಳಿ ಆರೋಪಿತ ಶ್ವೇತಾ ಒಪ್ಕೊಳ್ತಾರೆ. ಇದಾದ ನಂತರ ಆಕೆನ ಬಂಧನ ಮಾಡಿದಾಗ ಆಕೆ ನೀಡುವಂತ ಸ್ಟೇಟ್ಮೆಂಟ್, ಇದರಲ್ಲಿ ಆತನದು ಏನೇ ಪಾತ್ರ ಇಲ್ಲ, ನಾನು ಆತನ ಲವರ್ ಕೂಡ ಅಲ್ಲ, ನಾವು ಇಬ್ರು ಕೇವಲ ಸ್ನೇಹಿತರಷ್ಟೇ ಅಂತ ಆಕೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾಳೆ. ಇದಾದ ನಂತರ ಆತನಿಗಾಗಿ ಹುಡುಕಾಟ ಮಾಡಿ ಆತನ ಬಂಧನ ಮಾಡಿದಾಗ ನಾನು ಕೂಡ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದೆ, ನಾನೇ ಹತ್ಯೆ ಮಾಡಿದ್ದೆ ಅಂತ ಆತ ಹೇಳ್ಕೊಳ್ತಾನೆ. ಇಬ್ರು ಕೂಡ ವಿಭಿನ್ನವಾದ ಹೇಳಿಕೆಗಳನ್ನು ಕೊಡುವಂಥದ್ದು ಪೊಲೀಸ್ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಹಂತ ವಿಚಾರಣೆಯಲ್ಲಿ ಅಂದ್ರೆ 3 ಜನರನ್ನ ಹತ್ಯೆಯನ್ನ ಮಾಡಬೇಕಂದ್ರೆ ಅವ್ರ ಮನಸ್ಥಿತಿಯಾಗಿತ್ತು. ಅದಕ್ಕೆ 6 ತಿಂಗಳು ಮುಂಚೆಯಿಂದ ಅವ್ರು ಮಾಡಿದಂತ ಪ್ಲಾನಿಂಗ್ ಇರ್ಬೋದು, ಇಲ್ಲ 2 ಫ್ಲಾಟ್ಗಳನ್ನ ಬಾಡಿಗೆಗೆ ತೆಗೆದುಕೊಂಡಿದ್ದಿರ್ಬೋದು, ಹತ್ಯೆಯನ್ನ ಮಾಡ್ಲಿಕ್ಕೆ ಬೇಕಾಗಿದ್ದಂತ ಐಟಮ್ಸ್ ಗಳನ್ನ ಮಾರಾಟಗಳನ್ನ ತಂದು ಮನೆಯಲ್ಲಿ ಇಟ್ಕೊಂಡಿದ್ದಿರ್ಬೋದು, ಮತ್ತೆ ಹತ್ಯೆ ಆದ ಬಳಿಕ ಆ ದೇಹನ ತುಂಡಾಗಿ ಕತ್ತರಿಸಿ ಡ್ರಮ್ನಲ್ಲಿ ಹಾಕುವಂಥದ್ದು, ಅದರ ಜೊತೆಗೆ ಬೀನ್ ಬ್ಯಾಗ್ ಏನ್ ಬರುತ್ತೆ ಆ ಬೀನ್ ಬ್ಯಾಗ್ ಮುಖಾಂತರ ಮೃತದೇಹವನ್ನ ಸಾಗಣೆ ಮಾಡ್ಲಿಕ್ಕೆ ಅವ್ರು ಮಾಡ್ಕೊಂಡಿದ್ದಂತ ಪ್ಲಾನ್ ಏನಿತ್ತು, ಇವೆಲ್ಲವೂ ಕೂಡ ತನಿಖಾ ಹಂತದಲ್ಲಿ ಬಯಲಾಗಿರುವಂತದ್ದು. ಆದ್ರೆ ಈ ಪ್ರಕರಣದ ತನಿಖೆಯಲ್ಲಿ ಇಬ್ಬರು ಒಟ್ಟಾಗಿ ಸೇರಿ ಹತ್ಯೆಯನ್ನ ಮಾಡಿದಾರ. ಹತ್ಯೆಗೆ ಮೋಟಿವ್ ಏನು ಯಾವುದು ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇದಕ್ಕಾಗಿ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಬೇಕಂತೇಳಿ ತನಿಖಾಧಿಕಾರಿಗಳು ಈಗಾಗಲೇ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕೊಂಡಿದ್ರು. ನ್ಯಾಯಾಲಯದಲ್ಲಿ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಆದ್ರೆ FSL ನಲ್ಲಿ ಒಂದಿಷ್ಟು ಅವರು ಸಮಯಾವಕಾಶವನ್ನ ತೆಗೆದುಕೊಳ್ಬೇಕಾಗುತ್ತೆ. FSL ಇರುವಂತ ಎಕ್ಸ್ಪರ್ಟ್ಸ್ ಗಳೇನಿದ್ರು ಅವರ ಮುಖಾಂತರ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿಸ್ಬೇಕಾಗುತ್ತೆ, ಅದಕ್ಕೆ ಕಾಯ್ತಾ ಇರುವಂತದ್ದು. ಮತ್ತೊಂದು ಕಡೆ ಇಡೀ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೆ ಒಳಗಾಗಿ ಜೈಲಿನಲ್ಲಿರುವಂತ ಶ್ವೇತಾ ಏನಿದ್ದಾಳೆ, ಈಗ ಸ್ವಲ್ಪ ಮಾನಸಿಕ ಖಿನ್ನತೆಗೆ ಒಳಗಾದ ರೀತಿಯಲ್ಲಿ ಸೈಕೋ ಮಾದರಿಯಲ್ಲಿ ಜೈಲಿನಲ್ಲಿ ವರ್ತಿಸ್ತಾ ಇದ್ದಾರೆ ಮಾಹಿತಿ ಇರುವಂತದ್ದು. ಹೀಗಾಗಿ ಆಕೆಗೆ ಜೈಲಿನಲ್ಲೇ ಇರುವಂತ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸೊ ಇಬ್ಬರನ್ನು ಕೆನತ್ ಮತ್ತು ಶ್ವೇತಾ ಇಬ್ಬರನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಗೆ ಒಳಪಡಿಸಿದೆ. ಇಡೀ ಹತ್ಯೆಯ ಅಸಲಿ ಸತ್ಯ ಹೊರಬರುವಂತ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಬೇಕು, ಇದನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟಿವ್ ಆಗಬೇಕು. ಯಾಕಂದ್ರೆ 6 ತಿಂಗಳ ಮೊದಲಿಂದಲೇ ಇವರು ಪೂರ್ವ ನಿಯೋಜಿತವಾಗಿ ಹತ್ಯೆಯನ್ನ ಮಾಡಿ ಪೊಲೀಸ್ ತನಿಖೆಯನ್ನ ಮತ್ತು ಪೊಲೀಸರನ್ನು ತಪ್ಪಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತ ಸಂಪೂರ್ಣ ಪ್ಲಾನ್ ಅನ್ನ ಮಾಡಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಆದ್ರೆ ಇನ್ನೂ ಒಂದಿಷ್ಟು ಸತ್ಯಾಸತ್ಯತೆಗಳು ಇದರಿಂದ ಹೊರಬರ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಏಕಕಾಲಕ್ಕೆ 3ರನ್ನ ಹತ್ಯೆಯನ್ನ ಮಾಡ್ಲಿಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಕೈಲಿ ಸಾಧ್ಯ ಇರೋದಿಲ್ಲ. ಹತ್ಯೆಯನ್ನ ಮಾಡಬೇಕು ಅಂದ್ರೆ ಅದ್ಯಾರೋ ಅವರ ದುಶ್ಮನಿಗಳು ವಿರೋಧಿಗಳಾಗಿದ್ದು ಹತ್ಯೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ಇದರಲ್ಲಿ ಹತ್ಯೆಯನ್ನ ಮಾಡಿರುವಂತದ್ದು ಶ್ವೇತಾ ತಂದೆ ತಾಯಿ ಮತ್ತು ತಂಗಿಯನ್ನ, ಅದಕ್ಕೆ ಕೆನತ್ ಕೂಡ ಸಾಥ್ ಕೊಟ್ಟಿದ್ದಾನೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಹೀಗಾಗಿ ಆತನ ಮನಸ್ಥಿತಿ ಹೇಗಿತ್ತು, ಇವರು ಪೂರ್ವ ಸಿದ್ಧತೆಯನ್ನ ಹೇಗ್ ಮಾಡ್ಕೊಂಡಿದ್ರು, ಅವರ ಮನಸ್ಸನ್ನ ಆ ರೀತಿಯಾಗಿ 3ರನ್ನ ಏಕಕಾಲಕ್ಕೆ ಹತ್ಯೆಯನ್ನು ಮಾಡ್ಲಿಕ್ಕೆ ಬೇಕಾಗಿರುವಂತ ಪೂರ್ವ ತಯಾರಿ ಇತ್ತು. ಎಲ್ಲಾ ಮಾಹಿತಿಗಳು ಕೂಡ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿದಾಗ ಇದರಿಂದ ಹೊರಬರುತ್ತೆ. ಇದೇ ಕಾರಣಕ್ಕಾಗಿ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿದ್ರೆ ಪ್ರಕರಣದ ಅಸಲಿ ಸತ್ಯ ಮತ್ತೆ ನಿಖರವಾದ ಸತ್ಯ ಹೊರಬರುತ್ತೆ ಅನ್ನೋ ಕಾರಣಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇಬ್ಬರನ್ನು ಕೂಡ ಬ್ರೈನ್ ಮ್ಯಾಪಿಂಗ್ FSL ಅಧಿಕಾರಿಗಳು ಯಾವಾಗ ಇವರಿಗೆ ಮಾಹಿತಿಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಇವ್ರನ್ನ ಬ್ರೈನ್ ಮ್ಯಾಪಿಂಗ್ ಗೆ ಒಳಪಡಿಸಿದ್ರೆ 3 ಹತ್ಯೆ ಅಸಲಿ ಸತ್ಯ ಹೊರಬರುವಂತದ್ದು ದಶರಥ್.
ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.